ಪ್ರತಿಜ್ಞೆ ಮಾಡುವೆವು ಪರಿಸರವನ್ನು ಕಾಯುತ್ತೇನೆ ಪ್ಲಾಸ್ಟಿಕ್ ತೊರೆದು ಬಟ್ಟೆ ಚೀಲ ಹಿಡಿದೆವು ಹನಿ ಹನಿ ನೀರನ್ನು ಉಳಿಸುತ್ತೇವೆ ಬೀದಿ ಬೀದಿಯಲ್ಲಿ ಗಿಡವನ್ನು ನಟ್ಟುತ್ತೇವೆ ಕಸ ಕಡ್ಡಿಯನ್ನು ತೆಗೆಯುತ್ತೇವೆ. ಜೂನ್ 5 ಒಂದೇ ದಿನವಲ್ಲ, ಪ್ರತಿದಿನವೂ ಪರಿಸರ ದಿನವೇ ನಮಗೆ ಎಲ್ಲರಿಗೆ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಯಮಕನಮರಡಿಯ ರಾಷ್ಟ್ರೀಯ ಸೇವಾ ಯೋಜನೆ NSS ಘಟಕದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ SV ರಾಮನಕಟ್ಟಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ವೀರಣ್ಣ ಬಿಶಿರೊಟ್ಟಿ ಇವರು ಸಸಿಗೆ ನೀರೆರುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ NSS ಕಾರ್ಯಕ್ರಮದ ಅಧಿಕಾರಿಗಳಾದ ಶ್ರೀ BB ಕೊಡ್ಲಿ ಇವರು ಪರಿಸರ ಸಂರಕ್ಷಣೆ ಕುರಿತು ಉಪನ್ಯಾಸ ನೀಡಿ ತಮ್ಮ ದಿನನಿತ್ಯದ ಜೀವನದಲ್ಲಿ ಹಲವಾರು ಶಿಸ್ತನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಾವೆಲ್ಲರ ಪರಿಸರ ರಕ್ಷಣೆಗೆ ಅಳಿಲು ಸೇವೆ ಮಾಡಬಹುದಾಗಿದೆ ಎಂದು ತಿಳಿಸಿ ಅಂತಹ ಹಲವಾರು ಕಾರ್ಯಚಟುವಟಿಕೆಗಳ ಬಗ್ಗೆ ಸಮಂಜನ ಉದಾಹರಣೆಗಳೊಂದಿಗೆ ಅವರು ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಸಹಾಯಕ ಕಾರ್ಯಕ್ರಮ ಅಧಿಕಾರಿ SR ತಬ್ರಿ ಪ್ರಾಸ್ತಾವಿಕ ಮಾತನಾಡಿ ಪರಿಸರ ದಿನಾಚರಣೆ ಮಹತ್ವ ಹಾಗೂ ಇತಿಹಾಸ ಕುರಿತು ತಿಳಿಸಿ ಮಕ್ಕಳಿಗೆ ಪರಿಸರ ಸಂರಕ್ಷಣೆಯ ಪ್ರತಿಜ್ಞೆ ವಿಧಿ ಬೋಧಿಸಿದರು. ಹಿರಿಯ ಉಪನ್ಯಾಸಕ AE ಕ್ಯೂಂಡಾ ಸ್ವಾಗತ ಕೋರಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ NSS ಸ್ವಯಂ ಸೇವಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪನ್ಯಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತೇಜ್ ಪ್ರಭು ನ್ಯೂಸ್ ಯಮಕನಮರಡಿ. 1 ಲೀಟರ್ ನಾವು ಪ್ಯೂರಿಫೈಡ್ ವಾಟರ್ ಬೇಕಂದ್ರೆ 4 ಲೀಟರ್ ನೀರು ವೇಸ್ಟ್ ಆಗ್ತದೆ, ಅಂದ್ರೆ ಪ್ಯೂರಿಫೈ ಮಾಡಿಬಿಡುತ್ತೆ. ಸೊ ಅದನ್ನ ಆರೋ ವಾಟರ್ನ ಕರೆಕ್ಟ್ ಆಗಿ ಒಂದು ಬಕೆಟ್ ಇಟ್ಟ ಪಾತ್ರೆ ತೊಳೆಯಲಾಕೋ ಬಟ್ಟೆ ತೊಳೆಯಲಾಕೋ ಕಂಪಲ್ಸರಿ ಯೂಸ್ ಮಾಡ್ಬೇಕು. ಅದೇನೂ ಕೂಡ ನೀರಿನ ಒಂದು ಸೇವ್ ಆಗ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಮಾಡ್ತೀವಿ. ಮತ್ತು ಹಸಿ ಕಸ ಬಳಸಿಕೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಗ್ಯಾಸ್ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಮನ್ಯಾಗ ಕಾಯಿಪಲ್ಲೆ, ನಿಮ್ಮ ಮನ್ಯಾಗ ಕೊಳತ್ ಹಣ್ಣ, ಬಾಳೆಹಣ್ಣ, ಟೊಮಾಟೊ ಹಣ್ಣ ಅವ್ನ ಹೇಗಿದ್ರೆ ಅದರಿಂದ ಗ್ಯಾಸ್ ರೆಡಿ ಆಗ್ತದ ಮತ್ತು ಅದನ್ನ ಗೊಬ್ಬರವನ್ನು ರೆಡಿ ಆಗ್ತದೆ. ಸೊ ಅದೇ ರೀತಿ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ಪ್ರಮುಖವಾಗಿ ಮಾಡಬೇಕು. ಬಟ್ಟೆ ಬ್ಯಾಗ್ ಅನ್ನು ಬಳಸ್ಬೇಕು. ನಾವೆಲ್ಲೋ ಹೋದಾಗ ಕೈ ಅಲ್ಲಾಡ್ಕೊಂಡು ಹೋಗ್ತೇಶನ್ ಯಾವಾಗ ಪ್ಲಾಸ್ಟಿಕ್ ಮನೆಗೆ ತೊಗೊಂಡ್ಬರ್ತೀವಿ, ಹೌದಾ? ಬಟ್ ಅದು ಇವತ್ತ ನಿಲ್ಬೇಕು. ಯಾವಾಗ ಬಟ್ಟೆ ಪ್ರತಿಯೊಂದು ನಮ್ಮ ಪಾಕೆಟ್ ಅಲ್ಲಿ ಅಥವಾ ನಮ್ಮ ಬ್ಯಾಗ್ ಅಲ್ಲಿ ಅಥವಾ ನಮ್ಮ ಗಾಡಿ ಮೇಲೆ ಜೊತೆ ಒಂದು ಬಟ್ಟೆ ಬ್ಯಾಗ್ ಇರಬೇಕು. ಯಾಕಂದ್ರೆ ಅದರಿಂದ ಕೂಡ ನಮ್ಗೆ ಪ್ಲಾಸ್ಟಿಕ್ ಕನ್ಸಂಪ್ಷನ್ ಕಡಿಮೆ ಆಗ್ತದೆ. ಸೊ ಅದನ್ನು ಕೂಡ ನಾವು ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯ AI ಬಳಕೆ ಮೇಲೆ ಮಿತಿ ಇರಬೇಕು. ನಾವು ನಮ್ಮ ತಲೆಗೆ ಹೊಸಂಗಿಲ್ಲ. ನೀವೇನು ಹೇಳ್ಬೇಕಾದ್ರೆ ಹೇಳ್ರಿ, ಒಂದು ಕನ್ನಡ ಟೈಪ್ ಮಾಡಿದ್ರೆ ಇಂಗ್ಲಿಷ್ ಟ್ರಾನ್ಸ್ಫರ್ ಮಾಡ್ಕೊಡ್ತದೆ AI. ಅಂದ್ರೆ AI ಅಂತಾರೆ ಅದಕ್ಕೆ ಏನಂತ ನಾವು ಕೃತಕ ಬುದ್ಧಿಮತ್ತೆ ಅಂದ್ರೆ ಕೃತಕವಾಗಿ ಕೊಟ್ಟೈತೆ ಹೊರತು ನಿಮ್ಮ ತಲೆಗೆ ಹೊಸಕ್ಕೆ ಬರಂಗಿಲ್ಲ. ನಾವು ಪ್ರತಿ ಸಲ ನಾವು AI ಮೇಲೆ ಡಿಪೆಂಡ್ ಆಗಿರ್ತಾರೆ ಏನಾಗ್ತದೆ, ಎಲ್ಲೋ ಒಂದು ಸೆಂಟರ್ ಇರ್ತದೆ. ಈ ಫಾರ್ ಎಕ್ಸಾಂಪಲ್ ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೋ ಕಂಪ್ಯೂಟರ್ಗಳು ಕೆಲಸ ಹಗಲಿರೋ ಕೆಲಸ ಮಾಡ್ತಿರ್ತಾವ. ಅವುಗಳನ್ನ ತಣ್ಣನೆ ಮಾಡಲು ಕೂಡ ನೀರು ಬೇಕು. ಅಂದ್ರೆ ನಾವು ಎಂತ ತಂತ್ರಜ್ಞಾನವನ್ನು ಬಳಸಿದ್ರು ಕೂಡ ಈ ಪರಿಸರ ನಾಶ ಆಗ್ತದೆ. ಎಲ್ಲೋ ದೂರದಲ್ಲಿ ಎಷ್ಟೋ ಕಂಪ್ಯೂಟರ್ಗಳು ಅದ್ರ ಮೇಲೆ ಕೆಲಸ ಮಾಡ್ತಿರ್ತಾವ. ಆ ಕಂಪ್ಯೂಟರ್ ಆ ಮಷಿನ್ಗಳನ್ನ ತಣ್ಣಗೆ ಮಾಡಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ವ್ಯಯ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿಯೂ ಕೂಡ ನಮ್ಗೆ ಡಿಪೆಂಡೆನ್ಸಿ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಾರ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಮ್ಮ ಏನಪ್ಪ ನೀರನ್ನು ಉಳಿಸಲಿಕ್ಕೆ, ಪರಿಸರವನ್ನು ಉಳಿಸಲಿಕ್ಕೆ, ನಮ್ಮ ಸುತ್ತಮುತ್ತಲ ಪರಿಸರವನ್ನು ಇರ್ತಕ್ಕಂಥ ಮಾರ್ಗಸೂಚಿಗಳು ಅವುಗಳನ್ನ ಎಷ್ಟು ಆದ್ರೂ ಕೂಡ ನಮ್ಗೆ ಎಷ್ಟು ಆಗ್ತದೆ ಅಷ್ಟ ನಾವು ಪಾಲಿಸ್ಬೇಕಂತ. ಸಣ್ಣ ಪ್ರಯತ್ನ ನಾಳೆ ದೊಡ್ಡದಾಗ್ತದೆ. ಯಾಕಂದ್ರೆ ಎಲ್ಲರ ಇಡೀ ಒಂದರ ಕಾಡನ್ನ ನಿರ್ಮಾಣ ಮಾಡ್ಕೊಂಡ್ರೂ ಸಾಧ್ಯ ಇಲ್ಲ. ಆದ್ರೆ ಒಬ್ಬೊಬ್ರು ಒಂದು ಗಿಡ ಇಟ್ಟ ತನ್ನಿಂತಾನೆ ಕಾಡು ನಿರ್ಮಾಣ ಆಗ್ತದೆ. ಒಬ್ಬ ವ್ಯಕ್ತಿ ಕಾಡನ್ನ ನಿರ್ಮಾಣ ಆಗಕ್ಕಾಗಂಗಿಲ್ಲ. ಆದ್ರೆ ಎಲ್ಲರೂ ತಿಳ್ಕೊಂಡು ಒಂದೊಂದು ಗಿಡ ಇಟ್ಟರು ಕೂಡ ನಮ್ಮ ಪರಿಸರಕ್ಕೆ ಇದಾಗ್ತದೆ. ಯಾಕಂದ್ರೆ ನಾವು ಇಂಗಾಲದ ಡೈಆಕ್ಸೈಡ್ ವಿಷ ಅಂತೀವಿ, ಬಟ್ ಅದನ್ನ ಏನು ಅಂದ್ರೆ ಸಸ್ಯಗಳು ಆಹಾರವನ್ನ ತೆಗೆದುಕೊಳ್ತಾವ. ಆಹಾರವನ್ನ ತೆಗೆದುಕೊಂಡು ನಮ್ಗೆ ಶುದ್ಧ ಗಾಳಿಯನ್ನ ಕೊಡ್ತಾವ. ಸೊ ಇಲ್ಲಾಂದ್ರೆ ಇಂಗಾಲದ ಡೈಆಕ್ಸೈಡ್ ವಾತಾವರಣ ಹೆಚ್ಚಾಗ್ತದೆ. ಏನಾಗ್ತದ, ಭೂಮಿ ಕಾವಾಗ್ತದ, ಶಾಖ ಹೆಚ್ಚಾಗ್ತದ. ಇದರಿಂದ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಇರ್ತಾವ. ಅದಕ್ಕೋಸ್ಕರ ನಮ್ಗೆ ಯಾಕಂದ್ರೆ ನಾವು ಬಳಸಿದ್ದನ್ನ ಮುಂದಿನವರಿಗೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ. ನಾವು ಒಟ್ಟ ತಿಂದು ನಾವು ಒಟ್ಟ ಮುಂದೆ ಹೋಗೋದಲ್ಲ. ನಾಳೆ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ಮರಿ ಮಕ್ಕಳು ಎಲ್ಲ ಬರ್ತಾರೆ.
ಅವರಿಗೂ ಕೂಡ ನಾವು ಈ ಪರಿಸರವನ್ನ, ಈ ಭೂಮಿಯನ್ನ, ಈ ನೀರನ್ನ ಉಳಿಸಿ ಹೋಗ್ಬಿಟ್ಲ. ಇಲ್ಲಾಂದ್ರೆ ನಾಳೆ ನಾವು ಇವ್ ಸತ್ ನಾವು ಫೋಟೋನ ಹಾಕೋದ್ಲ, ಫೋಟೋ ಹಾಕೊಂಡು ಮರಿನೂ ಹಾಕಂಗಿಲ್ಲ. ಏನ್ ಮಗ ಹಿಂಗೋಗ ಏನ್ ಉಳಿಸ ನಮ್ಮಂತಾವ, ಕುಡಿಯಾಕ ನೀರು ಉಳಿಸಿಲ್ಲ, ಭೂಮಿಯಾಗ ಏನಾರ ಬೆಳಿಬೇಕಂದ್ರೆ ಏನು ಬೆಳಿಬಾರ್ತಿಲ್ಲ, ಬೈತಾರಿಲ್ಲ. ಏನ್ ಮಾಡಿಟ್ಟು ನೀವು ಮರ ಹಿಂದಿನವರೆಲ್ಲ ಎಲ್ಲ ಹಾಳು ಮಾಡಿ ಹೋಗಿರ್ತಾವ. ಅದಕ್ಕೋಸ್ಕರ ನಮ್ಮ ಜವಾಬ್ದಾರಿ ಇರತ್ತ, ಮುಂದಿನ ಭವಿಷ್ಯತ್ತಿಗೂ ಕೂಡ ಬಹಳ ಅನುಕೂಲ ಆಗ್ತದ ಅಂತ ಹೇಳಿ ಕಾಲೇಜಿನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು ಇಂಜಿನಿಯರ್ ಸಾಹೇಬರು ವೀರಣ್ಣ ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯ ಕಾರ್ಯಕ್ರಮಾಧಿಕಾರಿಗಳು ಹಾಗೂ ಸಮಾಜಶಾಸ್ತ್ರ ಉಪನ್ಯಾಸಕರಾದಂಥ ಕೋಟಿ ಸರ್, ಸಹ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಎಸ್ ಆರ್ ಕಬ್ರಿ ಸರ್ ಮತ್ತು ರಾಷ್ಟ್ರೀಯ